ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ರೆಗ್ನೆನ್ಸಿನಲ್ಲಿ ಜೋಳನ ತಿನ್ಬೋದಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಯಾಕಂತಂದರೆ ತುಂಬ ಜನಕ್ಕೆ ಫೇವ್ರೇಟ್ ಅಂದರೆ ಅದು ಜೋಳ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಜೋಳದ ಸ್ಮೆಲ್ಲೇ ತುಂಬ ಇಷ್ಟ ಆಗ್ತಿರುತ್ತೆ. ಸೊ ಹಾಗೆಯೇ ಜೋಳನ ಬಿಡಿಸ್ಕೊಂಡು ತಿಂತಾರೆ, ಅಥವಾ ಸುಟ್ಕೊಂಡು ಅಥವಾ ಬೇಯಿಸ್ಕೊಂಡು ಸಹ ತಿಂತಾರೆ. ಸೊ ಈ ಜೋಳನ ತಿನ್ನೋದ್ರಿಂದಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ದೇಹದ ಮೇಲೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಥವಾ ಸೈಡ್ ಎಫೆಕ್ಟ್ಸ್ ಇದೆಯಾ, ಮಗುವಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಮೊದಲನೇದಾಗಿ ಜೋಳದ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ, ಇದು ಪ್ರೆಗ್ನೆನ್ಸಿಯಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಅದು ಕಾನ್ಸ್ಟಿಪೇಷನ್ನು, ಅಂದರೆ ಜೀರ್ಣ ಆಗದೇ ಇರುವಂತಹ ಸಮಸ್ಯೆ ತುಂಬ ಜಾಸ್ತಿ ಕಾಡ್ತಿರುತ್ತೆ. ಸೊ ಫೈಬರ್ ಕಂಟೆಂಟ್ ಅನ್ನೋದು ಜೀರ್ಣಕ್ರಿಯೆನ ಹೆಚ್ಚು ಮಾಡುವಂತಹ ಕಂಟೆಂಟ್ ಇರುವಂತಹ ಪದಾರ್ಥ ಅಂದರೆ ಅದು ಜೋಳ. ಸೊ ಜೋಳದಲ್ಲಿರುವಂತಹ ಫೈಬರ್ ಕಂಟೆಂಟಿಂದಾಗಿ ಪ್ರೆಗ್ನೆನ್ಸಿಯಲ್ಲಿ ಮೇಜರಾಗಿ ಎದುರಿಸ್ತಿರುವಂತಹ ಕಾನ್ಸ್ಟಿಪೇಷನ್ ಅಂದರೆ ಕಾನ್ಸ್ಟಿಪೇಷನನ್ನು ಇದು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ 2 to 3 ಡೇಸ್ ಆದರೂ ಕಾನ್ಸ್ಟಿಪೇಷನ್ ಆಗ್ತಿದೆ, ಮೋಷನ್ ಆಗ್ತಿಲ್ಲ, ಸೊ ಆ ಥರದವರು ಕಂಟಿನ್ಯೂಯಸ್ ಆಗಿ 1 or 2 ನೀವು ತೊಗೊತಿದ್ದೀರಾ, 3 ಡೇಸ್ ತೊಗೊಂಡಿದ್ದೀರಾ ಅಂದರೆ ನಿಮ್ಮ ಕಾನ್ಸ್ಟಿಪೇಷನ್ ದೂರ ಆಗುತ್ತೆ. ಹಾಗೆಯೇ ನೀವು ವೀಕ್ಲಿ 1 ತೊಗೊಳೋದ್ರಿಂದನೂ ಸಹ ಕಾನ್ಸ್ಟಿಪೇಷನ್ನ ದೂರ ಮಾಡ್ಬೋದು. ಹಾಗೆಯೇ ಜೋಳದಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದಾಗಿ ನಮ್ಮ ದೇಹದಲ್ಲಾಗುವಂತಹ ಇನ್ಫೆಕ್ಷನ್ಸ್ ಅಂದರೆ ಲೈಕ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ಬೋದು, ಅಥವಾ ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಆ ಥರ ಕೆಲವು ಮೈನರ್ ಇನ್ಫೆಕ್ಷನ್ಸನ್ನು ಇದು ಆ್ಯಂಟಿಬಯೋಟಿಕ್ಸ್ ಇರೋದ್ರಿಂದಾಗಿ ಸಹ ಇದು ಪ್ರಿವೆಂಟ್ ಮಾಡುತ್ತೆ. ಸೊ ನಮ್ಮ ಮಗುವಿನ ಬ್ರೈನ್ ಹಾಗೆ ಬೋನ್ಸ್ ಡೆವಲಪ್ಮೆಂಟ್ಗೆ ಅಥವಾ ಸ್ಪೈನಲ್ ಡೆವಲಪ್ಮೆಂಟ್ಗೆ ಮೇಜರ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಫೋಲಿಕ್ ಆ್ಯಸಿಡ್. ಸೊ ಹಾಗಾಗಿ ಡಾಕ್ಟರ್ಸ್ ಡೈಲಿ ರೆಗ್ಯುಲರ್ ಆಗಿ ಒಂದೊಂದು ಮಾತ್ರೆ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರುವಂತಹ ಮಾತ್ರೆನ ಕೊಡ್ತಿರ್ತಾರೆ. ಸೊ ಇದು ಈ ಜೋಳದಲ್ಲಿ ಸಿಗೋದ್ರಿಂದಾಗಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹಾಗೆಯೇ ಬೋನ್ಸ್ ಡೆವಲಪ್ಮೆಂಟಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಇದರಲ್ಲಿರುವಂತಹ ವಿಟಮಿನ್ B6 ಕಂಟೆಂಟಿಂದಾಗಿ ಮಗುವಿನ ಮೆಮೊರಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ತುಂಬ ಜನ ಪ್ರೆಗ್ನೆನ್ಸಿಲಿ ಕೇಳ್ಕೊತಿರ್ತಾರೆ, ಲೈಕ್ ನಮ್ಮ ಮಗು ಬುದ್ಧಿವಂತವಾಗಿರಬೇಕು ಅಥವಾ ಜಾಣತನದಿಂದ ಇರಬೇಕು ಅಥವಾ ಇಂಟೆಲಿಜೆಂಟ್ ಆಗಿರಬೇಕು ಅಂತ. ಸೊ ಆ ಥರ ಬಯಸೋರು ಜೋಳ ತಿನ್ನೋದ್ರಿಂದಾಗಿ ಮೆಮೊರಿ ಪವರನ್ನು ಹೆಚ್ಚು ಮಾಡ್ಬೋದಾಗಿದೆ. ಹಾಗೆಯೇ ನೀವು ಸ್ವೀಟ್ ಕಾರ್ನ್ ಜೋಳನ ತಿನ್ಬೋದಾ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ನೀವು ಸ್ವೀಟ್ ಕಾರ್ನ್ ಜೋಳನ ತಿನ್ಬೋದು, ಬಟ್ ಹೆಚ್ಚಾಗಿ ಜಾಸ್ತಿ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಹಾಗೆಯೇ ನೀವು ಕಾರ್ನ್ ಸೂಪ್ಸನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಯೋ ಹಾಗಿಲ್ಲ. ಮತ್ತು ಆದಷ್ಟು ಜೋಳನ ಬೇಯಿಸ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಅದೇ ಥರ ಮೈಕ್ರೋವೇವಲ್ಲಿ ಇದನ್ನು ಬೇಯಿಸ್ಕೊಂಡು ತಿನ್ನೋದು ಬೇಡ. ಆದಷ್ಟು ಗ್ಯಾಸ್ ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಬೇಯಿಸ್ಕೊಂಡು ತಿನ್ನುವಂತಹ ಜೋಳನ ಮಾತ್ರ ತೊಗೊಳ್ಳಿ. ಮೈಕ್ರೋವೇವಲ್ಲಿ ಬೇಯಿಸಿರುವಂತಹ ಜೋಳನ ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬಂದು ಜೋಳದ ಚಿಪ್ಸನ್ನು ಅಷ್ಟೇ ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಡಿ, ಯಾಕಂದರೆ ಪ್ರಿಸರ್ವೇಟಿವ್ಸ್ ಮಿಕ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದಾಗಿ ಆದಷ್ಟು ಫ್ರೆಶ್ ಆಗಿರುವಂತಹ ಬೇಯಿಸಿರೋ ಜೋಳನ ಮಾತ್ರ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಮೈಕ್ರೋವೇವಲ್ಲಿ ಬೇಯಿಸಿರುವಂತಹ ಜೋಳನ ತಿನ್ನಬೇಡಿ. ಹಾಗೆಯೇ ಕಾರ್ನ್ ಫ್ಲೇಕ್ಸನ್ನು ತುಂಬ ಜನ ಯೂಸ್ ಮಾಡ್ತಿರ್ತಾರೆ. ಸೊ ಕಾರ್ನ್ ಫ್ಲೇಕ್ಸ್ ತಿನ್ಬೋದಾ ಅಂತ ನೋಡೋದಾದರೆ, ಕಾರ್ನ್ ಫ್ಲೇಕ್ಸ್ ತಿನ್ನೋದು ಸೇಫ್, ಬಟ್ ಅದರಲ್ಲಿ ಯಾವುದೇ ಆದಂತಹ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಇರಬಾರ್ದು. ಹಾಗೆಯೇ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರಿಂಗ್ ಕಂಟೆಂಟ್ ಇಲ್ಲ ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ತೊಗೊಳ್ಬೇಕಾಗುತ್ತೆ. ಯಾಕಂತಂದರೆ ಯಾವುದೇ ಆದ ಪ್ರಿಸರ್ವೇಟಿವ್ಸ್ ಅಥವಾ ಆರ್ಟಿಫಿಷಿಯಲ್ ಕಂಟೆಂಟ್ಸ್ ಅದರಲ್ಲಿ ಮಿಕ್ಸ್ ಆಗಿದೆ ಅಂದರೆ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನು ತುಂಬ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ನೀವು ಕಾರ್ನ್ಫ್ಲೇಕ್ಸ್ ತೊಗೊತಿದ್ದೀರಾ ಅಂದರೆ ಅದರ ಮೇಲೆ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ನೀವು ಓದಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದೆ ಅಥವಾ ಆರ್ಟಿಫಿಷಿಯಲ್ ಶುಗರಿಂಗ್ ಇದೆ ಅಥವಾ ಕಲರ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಹಾಗೆ ಸ್ವಲ್ಪ ಜನ ಜೋಳದಿಂದ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲರ್ಜೀಸ್ಗೊಳಗಾಗ್ತಿರ್ತಾರೆ. ಸೊ ಹಾಗಾಗಿ ಜೋಳದಿಂದಾಗುವಂತಹ ಸೈಡ್ ಎಫೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿರುವಂತಹ ಸೈಡ್ ಎಫೆಕ್ಟ್ಸ್ ಏನು ಅಂತ ನೋಡೋದಾದರೆ, ಇದರಲ್ಲಿ ಅಡಿಷನಲ್ ಆಗಿ ಗೈಟ್ರೋಜನ್ಸ್ ಇರುತ್ತೆ. ಸೊ ಇದು ನಮ್ಮ ಅಂದರೆ ಥೈರಾಯ್ಡ್ನ ಎಫೆಕ್ಟಿಗೆ ತುಂಬಾ ಡೇಂಜರಸ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಅಲರ್ಜೀಸ್ ಅಂದರೆ ನೀವು ತೊಗೊತಿದ್ದಾಗ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅಥವಾ ಅಲರ್ಜಿಟಿಕ್ ರಿಯಾಕ್ಷನ್ ಆಗಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಕಾರ್ನನ್ನು ಅಂದರೆ ಜೋಳನ ತಿನ್ಬೋದು. ಸೊ ಈ ಕಂಟೆಂಟು ಜೋಳನ ಹಾಗೆ ಹಸಿಯಾಗಿ ತಿನ್ನೋದ್ರಿಂದಾಗಿ ಥೈರಾಯ್ಡ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬೇಯಿಸ್ಕೊಂಡು ತಿನ್ನೋದ್ರಿಂದಾಗಿ ಈ ಕಂಟೆಂಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಆರಾಮಾಗಿ ಅದನ್ನು ಬೇಯಿಸಿರುವಂತಹ ಜೋಳನ ತೊಗೊಳೋದ್ರಿಂದಾಗಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಕಡಿಮೆ.
ಹಾಗೆ ಜೋಳನ ಯಾರ್ಯಾರು ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದರೆ ಎಸ್ಪೆಷಲಿ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ನಿಮಗೇನಾದರೂ ಶುಗರ್ ಇದೆ, ಬ್ಲಡ್ ಶುಗರ್ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಅಥವಾ ನಿಮ್ಮ ಡಾಕ್ಟರ್ಸ್ ನಿಮಗೆ ಹೇಳಿರ್ತಾರೆ ಲೈಕ್ ನಿಮಗೆ ಶುಗರ್ ಇದೆ, ಬ್ಲಡ್ ಶುಗರ್ ಜಾಸ್ತಿ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ. ಸೊ ಅಂಥವ್ರಂತೂ ಜೋಳನ ಕನ್ಸ್ಯೂಮ್ ಮಾಡಲೇಬೇಡಿ. ಏಕಂತಂದರೆ ಇದು ಬ್ಲಡ್ ಶುಗರ್ ಲೆವೆಲನ್ನು ಇದು ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಏನಾದರೂ ನಿಮಗಿತ್ತು ಅಂದರೆ ಅದರಿಂದಾಗಿ ಇದು ಡಯಾಬಿಟಿಸ್ನ ಜಾಸ್ತಿ ಮಾಡುತ್ತೆ. ಏಕಂತಂದರೆ ಇದರಲ್ಲಿರುವಂತಹ ಶುಗರ್ ಕಂಟೆಂಟ್ ಅಥವಾ ಸ್ವೀಟ್ನೆಸ್ ಅಂದರೆ ನ್ಯಾಚುರಲ್ ಶುಗರ್ ಕಂಟೆಂಟಿಂದಾಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಜಾಸ್ತಿ ಆಗೋ ಕಾರಣದಿಂದಾಗಿ ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ನಿಮಗೇನಾದರೂ ಶುಗರ್ ಇದೆ ಅಂತಂದರೆ ದಯವಿಟ್ಟು ನೀವು ಕಾರ್ನನ್ನು ಸೇವಿಸೋದನ್ನು ನಿಲ್ಲಿಸಿ. ಆದಷ್ಟು ನ್ಯಾಚುರಲ್ಲಾಗಿ ಬೆಳೆದಿರುವಂತಹ ಜೋಳನ ತಿನ್ನೋದಕ್ಕೆ ಟ್ರೈ ಮಾಡಿ. ಅಥವಾ ಈ ಕಮರ್ಷಿಯಲಿ ಸಿಗುವಂತಹ ಜೋಳಗಳ ಪ್ರೆಗ್ನೆನ್ಸಿಯಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನ್ಯಾಚುರಲಿ ಸಿಗುವಂತಹ ಜೋಳನ ಆದಷ್ಟು ಕನ್ಸ್ಯೂಮ್ ಮಾಡಿ. ಯಾಕಂದರೆ ಈಗಿನ ಫುಡ್ಡಲ್ಲಿ ತುಂಬಾ ವೇರೀಸ್ ಇರುತ್ತೆ, ಎಸ್ಪೆಷಲಿ ಈ ಜನ್ರೇಷನಲ್ಲಿ. ಸೊ ಹಾಗಾಗಿ ತೋಟದಲ್ಲಿರುವಂತಹ ಜೋಳನ ಯಾವುದೇ ರೀತಿ ಡೌಟ್ಸ್ ಇಲ್ಲದೆ ನೀವು ಬೇಯಿಸ್ಕೊಂಡು